ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನೇ ಮಹಾರಾಣಿ. ವೈದ್ಯರು ನೀನು ನಡಿಲೇಬಾರ್ದು ಅಂತ ಹೇಳಿದಾರಂತೆ. ಇನ್ನು ನೀನು ಓಟ ಸ್ಪರ್ಧೆಯಲ್ಲಿ ಓಡೋದು, ಮೊದಲನೇ ಬಹುಮಾನ ತಗೊಳ್ಳೋದು, ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಬರೋದು ಇವೆಲ್ಲ ಕನಸು ಅನ್ನೋ. ನಾನು ಓಟದ ಸ್ಪರ್ಧೆಯಲ್ಲಿ ಗೆದ್ದು ನಮ್ಮಪ್ಪನ ಬಿಡಿಸ್ಕೊಂಡು ಬರೋದಂತೂ ಖಚಿತ. ಅದನ್ನು ನೀನು ಬದಲಾಯಿಸೋಕ್ಕಾಗೋದೇ ಇಲ್ಲ. ನನ್ನ ಮಗಳು ಅನಾಥೆ, ಅವಳಿಗೆ ಅಮ್ಮ ಇಲ್ಲ. ಹುಟ್ಟತಲ್ಲೇ ಅಮ್ಮನ ಕಳ್ಕೊಬಿಟ್ಲು. ನಾನೇ ಅವಳಿಗೆಲ್ಲ. ನೀನೆಷ್ಟೇ ಬೇಡ್ಕೊಂಡ್ರು ನಿನ್ನನ್ನು ಹೊರಗಡೆ ಕಳ್ಸೋಕ್ಕಾಗಲ್ಲ. ಏಯ್ ಹೇಳ್ಕೊಂಡೋಗ್ರ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಏನೋ ದುಡುಕಿ ಏನೋ ಮಾಡಕ್ ಹೋಗಿ ಈ ದುಷ್ಟರ ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲಮ್ಮ. ಇವರುಗಳು ಇನ್ನು ನನ್ನ ಮಗಳಿಗೆ, ನನ್ನ ಗಂಡನಿಗೆ ಅದೆಷ್ಟು ತೊಂದರೆ ಕೊಡ್ತಾರೋ ಏನೋ. ಅಮ್ಮ ಮಹಾತಾಯಿ ತ್ರಿಪುರ ಸುಂದರಿ, ಕಾಪಾಡಮ್ಮ. ಇಂಥ ತಪ್ಪನ್ನು ನಾನು ಇನ್ಯಾವತ್ತೂ ಮಾಡಲ್ಲ. ಹಿರಣ್ಮಯಿ ಅವ್ರ ಮನೆಯವ್ರನ್ನ, ಹಿರಣ್ಮಯಿನ ನಮ್ಮ ಮನೆಯವರು ಅಂತ ನೋಡ್ಕೋತೀನಿ. ಕಾಪಾಡಮ್ಮ, ಕಾಪಾಡು ತಾಯಿ. प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम्. शोभिनी कारणेशवरमौलिकोटिपरिकल्प्यमान पदपीठिका. ಆರಾಮ ನೀನು? ಇಲ್ಲೇನಿಗೆ ಬಂದಿದೀಯಾ? ಹೋಗಿಲ್ಲಿಂದ, ಹೋಗ್ತಾ ಇರಿ ಇಲ್ಲಿಂದ. ಅಣ್ಣ ಇದೇಳಿ ಅಣ್ಣ. ಅಣ್ಣ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. शिक्षकं शिष्ट
भूतरक्षकं सुरसुपूजितम् असुरमर्दनं राक्षससंहारम् ಸೀತಮ್ಮ ಸೀತಮ್ಮ ಶಾಂತಿ ಶಾಂತಿ ಹಿರಿಮೈ ಕಂದ ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಇದು ಇದು ತುಂಬಾ ಕೆಟ್ಟವರಿರೋ ಜಾಗ. ಗೊತ್ತು, ಬನ್ನಿ ಹೋಗೋಣ. ಅಲ್ವೈ, ನಾನು ಇಲ್ಲೇ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಮ್ಮವರು ಕಷ್ಟದಲ್ಲಿದ್ದಾಗ ಕರುಳು ಬೆಳ್ಳಿಗೆ ಗೊತ್ತಾಗತ್ತಂತೆ. ನೀವು ಅಷ್ಟು ದಿವಸ ನಮ್ಮ ಜೊತೆ ಇದ್ರಿ, ಅಲ್ಲಿಗೆ ನನಗೂ ನಿಮಗೂ ಏನೋ ಬಾಂಧವ್ಯ ಇದೆ ಅಂತ ಅರ್ಥ. ಆದರೆ ನಾನು ನಿಂಗೆ ಅಷ್ಟೊಂದು ಕಷ್ಟ ಕೊಟ್ಟೆ, ಬೈದೆ. ಆದರೂ ನೀನು ನನ್ನ ಹುಡ್ಕೊಂಡು ಬಂದು ನನ್ನನ್ನು ಬಿಡಿಸ್ಕೊಂಡು ಬಂದಿಯಲ್ವಾ? ಹೇಗೆ? ನೀವು ನನಗೆ ಬೈದಾಗ್ಲೂ ನಾನು ನಿಮ್ಮ ಜೊತೆನೆ ತಾನೇ ಇದ್ದಿದ್ದು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳನೂ ಇರೋದು. ಅಮ್ಮ, ರಶ್ಮಿ, ಏನಮ್ಮ ನೀನು ಒಳ್ಳೆ ಚಿಕ್ಕ ಮಗು ತರ ಮನೆ ಬಿಟ್ಟು ಹೊರಟಿಯಲ್ಲ? ಅದ್ ಸರಿ, ನಿನ್ನೆ ಎಲ್ಲ ಎಲ್ಲಿದ್ದೆ? ಇವಾಗ ಇಲ್ಲೇನ್ ಮಾಡ್ತಿದ್ಯಾ? ಅದು ನೆನ್ನೆ ನಾನು ನಡ್ಕೊಂಡು ಬರ್ತಾ ಇದ್ದ. ಏಯ್ ಸದ್ದು ಕೂಗಾಡ್ಬೇಡ, ಚುಚ್ಚು ಬಿಡ್ತೀನಿ. ನಿನ್ ಮಗಳು ಪೊಲೀಸ್ ಅಧಿಕಾರಿ ಅಂತಾನೆ ನಿನ್ನನ್ನೇ ತಕೊಂಡ್ ಬಂದಿರೋದು. ಅವಳು ಪೊಲೀಸ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳ. ಏನು ಇಷ್ಟೆಲ್ಲ ಆಯ್ತಾ? ಅದ್ ಸರಿ, ನೀನ್ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ್ ಬಂದೆ? ನಾನು ತಪ್ಪಿಸ್ಕೊಂಡು ಬರಲಿಲ್ಲ ಕಣೆ. ನಮ್ಮ ಹಿರಣ್ಮಯಿ ಆ ದೇವ್ರು ಬಂದಾಗ ಬಂದು ನನ್ನನ್ನು ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ಲು.
ಹಿರಣ್ಮಯಿನ ಅವಳಲ್ಲಿ ಆಸ್ಪತ್ರೆಯಲ್ಲಿ ಕಾಲ್ ಮುರ್ಕೊಂಡು ಮಲಗಿದಾಳೆ. ಏ ದಡ್ಡಿ, ಅವಳು ಯಾಕೆ ಆಸ್ಪತ್ರೆಯಲ್ಲಿ ಮಲಗ್ತಾಳೆ? ಇಲ್ಲಿ ನೋಡು ನೋಡು, ಹಿರಣ್ಮಯಿ 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 ಕಂದ, ಹಿರಣ್ಮಯಿ. ಅಯ್ಯೋ, ಈಗಷ್ಟೇ ಇಲ್ಲೇ ಇದ್ಲು ಕಣೆ. ಅಮ್ಮ, ಹಿರಣ್ಮಯಿ ಇಲ್ಲಿಗೆ ಹೇಗೆ ಬರಕ್ ಸಾಧ್ಯ? ಅಂದ್ರೆ ನಾನಿನ್ನ ಹುಡ್ಕೊಂಡು ಆಟೋಲ್ ಬರ್ತಿದ್ದಾಗ ಯಾವುದೋ ಒಂದು ಮಗು ಕೂಗಿದ ಶಬ್ದ ಕೇಳಿಸ್ತು. ಅದ್ಯಾರು ಅಂತ ಇಳ್ಕೊಂಡು ಹುಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಹಿರಣ್ಮಯಿ ಕಾಲ್ ಮುರ್ಕೊಂಡ್ ಬಿದ್ದಿದ್ಲು. ಹಾಸ್ಪಿಟಲ್ಗೆ ಹೋಗೋಣ ಬಾ. ಅಳ್ಬೇಡ, ಅವಳನ್ನ ನಾನೇ ಆಸ್ಪತ್ರೆಗೆ ಸೇರ್ಸಿದ್ನಮ್ಮ. ಮತ್ತೆ ಇಲ್ಲಿ ಬಂದಿದ್ ಹಿರಣ್ಮಯಿ? ಆಯ್ತು ಬಿಡಮ್ಮ, ಯಾರೋ ಒಬ್ರು ನಿನ್ನ ಬಿಡ್ಸ್ಕೊಂಡ್ ಬಂದ್ರಲ್ಲ, ನೀನ್ ಹುಷಾರಾಗಿ ಬಂದಿದ್ಯಲ್ಲ, ಅಷ್ಟು ಸಾಕು. ಬಾ. ಇಲ್ಲ ಕಣೆ, ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಆ ಮಹಾತಾಯಿನೇ ಹಿರಣ್ಮಯಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದಾಳೆ ರಶ್ಮಿ. ಅಯ್ಯೋ ದೇವ್ರೆ, ಅಮ್ಮ ತಾಯಿ, ನಾನು ತಪ್ಪು ಮಾಡಿಬಿಟ್ಟೆ. ಆ ಹಿರಣ್ಮಯಿನ ಕಂಡಾಗ್ಲಿಲ್ಲ, ಅವಳನ್ನ ದ್ವೇಷ ಮಾಡಿದೆ, ಅವಳನ್ನ ಬೈದೆ, ಮನೆಯಿಂದ ಆಚೆ ಹಾಕಿದೆ. ನಾನು ತಪ್ಪು ಮಾಡಿಬಿಟ್ಟೆ ರಶ್ಮಿ. ಅಮ್ಮ ತಾಯಿ, ನನ್ನನ್ನು ಕ್ಷಮಿಸ್ಬಿಡು. ಆ ಹಿರಣ್ಮಯಿ ನಿನ್ನ ರೂಪ ಅಂತ ನನಗೆ ಗೊತ್ತಾಗ್ಲಿಲ್ಲ ತಾಯಿ. ಲಕ್ಷ್ಮಿ, ನಾನು ಈಗಲೇ ಹಿರಣ್ಮಯಿ ನೋಡ್ಬೇಕು ಕಣೆ. ಅವಳು ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಹೇಳಿದೆ ಅಲ್ವಾ? ನಡಿ ಹೋಗೋಣ, ನಡಿ. ಯಾಕಮ್ಮ, ಅವಳನ್ನ ಕಂಡ್ರೆ ಸಿಟ್ ಮಾಡ್ಕೋತಿದ್ದೆ, ಈಗ ಅವಳನ್ನೇ ನೋಡ್ಬೇಕು ಅಂತಿದ್ಯಾ? ಇಲ್ಲ ಕಣೆ, ಅದು ಸಾಮಾನ್ಯದ ಮಗು ಅಲ್ಲ, ದೇವರ ಮಗು, ದೇವರ ಅವತಾರ. ನಿನಗಿದೆಲ್ಲ ಅರ್ಥ ಆಗಲ್ಲ. ನಾನು ಹಿರಣ್ಮಯಿ ನೋಡ್ಬೇಕು. ನಡಿ ನಡಿಯೇ. ಸದ್ಯ ಈಗ್ಲಾದ್ರೂ ಆ ದೇವ್ರು ನಿನ್ಗೆ ಬುದ್ಧಿ ಕೊಟ್ನಲ್ಲ, ಅದ್ ಸಾಕು. ಬಾ. ನೋಡಿಯಮ್ಮ, ಇಂಥ ಸಮಯದಲ್ಲೂ ಮಗು ಮೇಲೆ ರೇಗಬೇಡಿ. ಅವಳಿಗಿರೋ ಪರಿಸ್ಥಿತಿ ನೋಡಿದ್ರೆ ಅವಳಿಗೆ ಧೈರ್ಯ ಹೇಳೋರ್ಬೇಕು. ನೋಡಿ, ನಿಮ್ಗೇನಾದ್ರೂ ತಗಾದ್ರೆ ಇದ್ರೆ ಅವಳ ಆಸ್ಪತ್ರೆಯಿಂದ ಬಂದ್ಮೇಲೆ ಬಗೆಹರಿಸೋಣ. ತೊಂದರೆ ಕೊಡಬೇಡಿ, ದಯವಿಟ್ಟು ಈಗ ತೊಂದರೆ ಕೊಡಬೇಡಿ. ಅಯ್ಯೋ ಇಲ್ಲಮ್ಮ, ನಾನು ತಪ್ಪು ಮಾಡಿದ್ದೀನಿ. ನೀವು ನನಗೆ ತಾಯಿ ಸಮಾನ. ನಿಮ್ಮನ್ನು ತುಂಬಾ ಗೋಳು ಹಾಕೊಂಡ್ಬಿಟ್ಟಿದ್ದೀನಿ. ಹಿರಣ್ಮಯಿ ಸಾಮಾನ್ಯದವಳ, ದೇವರ ಸ್ವರೂಪ, ಅಮ್ಮನವರ ಅಂಶ. ಇವಳ ಹತ್ರ ಕ್ಷಮೆ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಿರಣ್ಮಯಿ, ನನ್ನ ತಪ್ಪನ್ನ ಮನಸ್ಸಮ್ಮ, ನನ್ನನ್ನು ಕ್ಷಮಿಸ್ಬಿಡು ಕಂದ. ಅಯ್ಯೋ ಅಯ್ಯೋ, ಬಿಡಿ ನನ್ನ ಕಾಲ್ನ, ಬಿಡಿ ಕಾಲ್ನ. ದೊಡ್ಡ ಯಾರು ಚಿಕ್ಕ ಕಾಲ್ ಹಿಡ್ಕೊಂತಾರ? ರಶ್ಮಿ ಅಮ್ಮ, ಒಂಚೂರು ನಿಮ್ಮ ಅಮ್ಮಂಗೆ ಹೇಳಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಇಲ್ಲಮ್ಮ, ಕೃಷ್ಣ ಪರಮಾತ್ಮ ಚಿಕ್ಕವನಾದ್ರು ತನ್ನ ಬಾಯಲ್ಲೇ ಬ್ರಹ್ಮಾಂಡವನ್ನು ತೋರಿಸ್ದೆ. ನೀನು ಹಾಗೇನೆ, ನೀನು ಅಮ್ಮನವರ ಅಂಶ. ನಿನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಆ ತಾಯಿ ಹುಟ್ಟತ್ತೆ.
ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ನೀವು ನನಗೆ ಬೈಲಿಲ್ವಲ್ಲ, ನನಗೆ ಅಷ್ಟು ಸಾಕು. ನೀವು ನನಗೆ ಹೀಗೆಲ್ಲ ಕಾಲು ಮುಟ್ಟಾಗಿ ಬರಬೇಡಿ. ನನಗೆ ಬೇಜಾರಾಗತ್ತೆ, ಜೊತೆಗೆ ಭಯನೂ ಆಗುತ್ತೆ. ಏನಿದು? ಇದ್ದಕ್ಕಿದ್ದಾಗೆ ನಿಮ್ಮಲ್ಲಿ ಈ ದೊಡ್ಡ ಬದಲಾವಣೆ. ಮನುಷ್ಯನಿಗೆ ಜ್ಞಾನೋದಯ ಆಗೋದಕ್ಕೆ ಒಂದು ಕ್ಷಣ ಸಾಕಮ್ಮ, ಒಂದು ಘಟನೆ ಸಾಕು. ಹಾಗೆ ನನಗೂ ಹಿರಣ್ಮಯಿ ದೈವ ಸ್ವರೂಪ ಅಂತ ಗೊತ್ತಾಗೋದಕ್ಕೆ ಒಂದು ಕ್ಷಣ ಸಾಕಾಯ್ತು. ಹೋಗ್ಲಿ ಬಿಡಮ್ಮ, ನಮಗೊಂದು ಕೊರಗಿತ್ತು, ನೀನ್ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಲ್ಲ ಅಂತ. ಈಗ ಸಮಾಧಾನ ಆಯ್ತು. ಅಮ್ಮ, ನೀವು ನನ್ನನ್ನು ಕ್ಷಮಿಸ್ಬೇಡಿ. ನಿಮ್ಮ ವಯಸ್ಸನ್ನು ಗಮನಿಸಿದೆ ನಿಮಗೆ ತುಂಬಾ ಕಷ್ಟ ಕೊಟ್ಬಿಟ್ಟು. ಎಂಥ ಮಾತು ಅಂತ ಆಡ್ತೀಯಮ್ಮ. ನೀವು ನನ್ನ ಮಗಳಿದ್ದಾಗೆ ಏನೋ ಕೆಟ್ಟಗಳಿಗೆ ನಡೆದೋಯ್ತು, ಎಲ್ಲ ಮರ್ತು ಬಿಡೋಣ. ಅಮ್ಮ, ಹೇಗೋ ಏನೋ ಅಂತೂ ನೀನು ಬದಲಾದ್ಯಲ್ಲ, ಎಲ್ರಿಗೂ ಅದೇ ನೆಮ್ಮದಿ. ಎಲ್ಲ ತ್ರಿಪುರ ಸುಂದರಿ ಅಮ್ಮನವ್ರ ಮಹಿಮೆ. ಜಯ ದೇವಿ ಚಿದಾನಂದೆ ಶ್ರೀ ವಿದ್ಯೆ ಪರಮೇಶ್ವರಿ ನಿಜಾತ್ಮಬೋಧ ಸಂತುಷ್ಟೆ ವಂದೇ ತ್ವಾಂ ಬನಶಂಕರಿ ವಂದೇ ತ್ವಾಂ ಬನಶಂಕರಿ. ಬದಲಾಯಿಸ್ತೀನಿ. ಸ್ಪರ್ಧೆಯಲ್ಲಿ ಗೆಲ್ತೀನಿ. ಅಪ್ಪನ ಜೈಲಿಂದ ಬಿಡಿಸ್ಕೊಂಡು ಬಂದೇ ಬರ್ತೀನಿ. ಏನಾಯ್ತಮ್ಮ? ಏನಾಯ್ತೆ? ಕೆಟ್ಟ ಕನಸು ಬಿತ್ತೇನೆ? ಏನಾಯ್ತಮ್ಮ? ನಾನು ಎದ್ರು ಮಲಗಿದ್ರು ಅಪ್ಪಂದೇ ಕನಸು. ಸ್ಪರ್ಧೆಯಲ್ಲಿ ಓಡ್ತಿರೋ ಹಾಗೆ, ಓಡದೆ ಬಿದ್ದಿರೋ ಹಾಗೆ ಎಲ್ಲ ಕೆಟ್ಟ ಕನಸು. ಅಯ್ಯೋ ನನ್ನ ತಾಯಿ, ಅದೆಷ್ಟು ನೋವು ಅನುಭವಿಸ್ತಿದೀಯ ನನ್ನ ಕಂದ. ಒಂದ್ ಕಡೆ ನಿಮ್ಮ ಅಪ್ಪನ ಪರಿಸ್ಥಿತಿ ಹಾಗೆ, ಇನ್ನೊಂದ್ ಕಡೆ ನಿನ್ನ ಪರಿಸ್ಥಿತಿ ಹೀಗೆ. ಎಷ್ಟು ಕಷ್ಟ ಅನುಭವಿಸ್ತಿದೀಯ ನನ್ನವ್ವ. ಅಜ್ಜಿ, ಈ ಔಷಧಿ ಎಲ್ಲ ತರಬೇಕು. ಬೇರೆ ಯಾರಾದರೂ ಇದ್ದಾರಾ? ಬೇರೆ ಯಾರು ಇಲ್ಲಮ್ಮ, ಕೊಡು, ನಾನೇ ತರ್ತೀನಿ. ತಗೊಳ್ಳಿ, ಬೇಗ ತಂದ್ಬಿಡಿ. ಹಿರಣ್ಮಯಿ,
ನಾನು ಹೋಗಿ ಔಷಧಿ ತಗೊಂಡು ಬರ್ತೀನಿ. ನಿನಗೇನಾದ್ರೂ ತಿನ್ನಕ್ ಬೇಕಾ? ಬೇಡ ಅಜ್ಜಿ, ನಂಗೆ ಹಶ್ವಿಲ್ಲ. ಬೇಡವಾ? ನೋಡು, ನೀನು ಮಲೆ ಬಿಡಬೇಡ. ನಾನು ಹೋದ್ಮೇಲೆ ಎಚ್ಚರವಾಗಿರು, ಇಲ್ಲಾಂದ್ರೆ ಕೆಟ್ಟ ಕನ್ಸು ಬಿದ್ದುಬಿಡುತ್ತೆ. ಆಯ್ತಾ? ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ.